ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ ಎರಡು. ಒಂದು, ಶಿವಮೊಗ್ಗ ಮಧ್ಯ ಕರ್ನಾಟಕದ 5 ಜಿಲ್ಲೆಗಳ ಒಂದು ಮಧ್ಯಭಾಗ, ಬಹುತೇಕ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭೌಗೋಳಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಕರೀತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನೀವು ಕೊಡಬೇಕು ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ. ಕಾರಣ ಇಷ್ಟೇ, 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ ನಂತರ ಈ ಕರ್ನಾಟಕದಲ್ಲಿ 4 ಭಾಗಗಳು ಇದ್ದೇ ಇತ್ತು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನು ಈಡೇರಿಸಿ 2008ರಲ್ಲಿ ಸಂಚಾರಿ ಪೀಠವನ್ನು ಕೊಟ್ಟ ನಂತರ ಬೇಡಿಕೆ ಇದ್ದೇವೆ. ನಮ್ಮ ಕಾರಣ ಇಷ್ಟೇ, ಡಿಸ್ಟೆನ್ಸ್ ಅಂದರೆ ಜಸ್ವಂತ್ ಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದ್ರು. ಅದರಲ್ಲಿ ಕೆಲವು ಸೂತ್ರಗಳನ್ನು ನಿರೂಪಿಸಿದ್ರು. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಕೊಡುವಾಗ ಇಂಥ ಸೂತ್ರಗಳಿರಬೇಕು. ಒಂದು, ಸಬಲ ವಕೀಲರ ತಂಡ ಮತ್ತು ಹೈಕೋರ್ಟ್ನ ಇರ್ತಕ್ಕಂಥ ಹಾಲಿ ಪೀಠದಿಂದ ಸಾಕಷ್ಟು ದೂರ ಇರಬೇಕು. ನ್ಯಾಯಾಧಿಕರಣ ವ್ಯವಸ್ಥೆ ಜನರ ಮಧ್ಯೆ ಇರಬೇಕು. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಂಚಾರಿ ಪೀಠಗಳನ್ನು ಕೊಡಬಹುದು. ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿಗಳ ಶಿಫಾರಸು ಮಾಡಿದರೆ ಎಂಬತಕ್ಕಂಥ ಒಂದು ಕಾನೂನು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 51 ಸಬ್ ಕ್ಲಾಸ್ 3ಯಲ್ಲಿದೆ. ಅದರ ಪ್ರಕಾರ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ನಾವು ಜಸ್ವಂತ್ ಸಿಂಗ್ ಕಮಿಷನ್ ಸೂತ್ರಗಳ ಅಡಿಯಲ್ಲಿ ನಾವು ಅರ್ಹತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಕೊಡಬೇಕು ಎಂಬತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಾವು ಹಿಂದೆ ಬಂದಾಗ ಯಾವುದೇ ಸ್ಪಂದನೆಯನ್ನು ಮಾಡಲಿಲ್ಲ, ನಮಗೆ ನಮ್ಮ ಬೇಡಿಕೆಗೆ ಪ್ರತಿಕ್ರಿಯಿಸಿಲ್ಲ. ಆಮೇಲೆ ಮತ್ತೊಂದು ನಮ್ಮ ವಿರೋಧ ಏನಿದೆ ಅಂದರೆ, ನಮ್ಮ ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮಗೆ ವಿರೋಧ ಇದೆ. ಯಾಕೆ ಅಂತಂದರೆ ಮಂಗಳೂರಿಗೆ ಸಂಚಾರ ವ್ಯವಸ್ಥೆಗೆ ತೊಂದರೆ ಇದೆ. ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ರೀತಿಯ ಹೊಂದಾಣಿಕೆ ನಮಗಿದೆ. ಬೆಂಗಳೂರಿನಲ್ಲೇ ಉಳಿದುಕೊಂಡಿಲ್ಲ, ಮಂಗಳೂರಿನ ನಮ್ಮ ಪ್ರಮುಖವಾದಂಥ ವಾದ ನಮ್ಮ ಹಾಕಬೇಕು. ಈ ಎರಡೂ ವಾದಗಳನ್ನು ನಾವು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಗೌರವಾಧ್ಯಕ್ಷರು ಕೆ ಬಸಪ್ಪಗೌಡ ಏನಿಗೆ ಮಾತಾಡೋದು ಅದು ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಅವರು. ಅದೇ ರೀತಿಯಾಗಿ ಅಶೋಕ್ ಜಿ ಭಟ್ ಅಂತ ಹೇಳಿ ಅವರು ಸಹ ನಮ್ಮ ಈ ಒಂದು ಏನು ಸಮಿತಿ ರಚನೆ ಮಾಡಿದ್ದಾರೆ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ನಮ್ಮ ಹಿರಿಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಸಹ ನಮ್ಮ ಜಿಲ್ಲಾ ವಕೀಲರು. ಅದು ನಾನು ಈ ಸಂಘದ ಕಾರ್ಯಾಧ್ಯಕ್ಷನಾಗಿದ್ದೇನೆ ಮತ್ತು ಈಗ ಹಾಲಿ ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಾಗಿ ಶ್ರೀಪಾಲ್ ಅವರು ಬಂದಿದ್ದಾರೆ, ಅವರು ಈ ಸಮಿತಿಯ ಒಂದು ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ MN ರಮೇಶ್ ಅವರು ಬಂದಿದ್ದಾರೆ, ಅವರು ಸಹ ನಮ್ಮ ತೀರ್ಥಹಳ್ಳಿ ಹಾಲಿ ಸಂಘದ ಅಧ್ಯಕ್ಷರು. ಅದೇ ರೀತಿಯಾಗಿ ಶಿಕಾರಿಪುರದ ಉಮೇಶ್ ಅವರು ಬಂದಿದ್ದಾರೆ, ಮತ್ತು ಸೊರಬಾದ ಪಾಟೀಲ್ ಅವರು ಬಂದಿದ್ದಾರೆ, ಮತ್ತು ಎಲ್ಲ ನಮ್ಮ ತಾಲೂಕುಗಳ ಸೆಕ್ರೆಟರಿಗಳು ಬಂದಿದ್ದಾರೆ. ಮಾಜಿ ಅಧ್ಯಕ್ಷರು BG ಶಿವಮೂರ್ತಿ ಅವರು ಬಂದಿದ್ದಾರೆ. ಇವರೆಲ್ಲರೂ ಸಹ ಇಲ್ಲಿ ಬಂದಿರೋದು ನಾವು 300 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ನಮಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿನ ಒಂದು ವಕೀಲರು ಸಂಘ ಕೇಳಿದಾಗ ಜಂಟಿ ಕಾರ್ಯದರ್ಶಿ ಚಾಮರಾಜ್ ಅವರು ಮತ್ತೆ ವಕೀಲರಾದಂತಹ ಮೊದಲನೇ ಬೇಡಿಕೆಯಾಗಿ ನಮ್ದು ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಕೊಡಿ. ಸಂಚಾರಿ ಪೀಠನೇ ಕೊಡೋದೇ ಆದರೆ ಅದನ್ನು ಶಿವಮೊಗ್ಗದಲ್ಲೇ ಸ್ಥಾಪನೆ ಮಾಡಿ. ಯಾವುದೇ ಕಾರಣಕ್ಕೂ ಮಂಗಳೂರು ಸರಿಯಾಗಿರ್ತಕ್ಕಂತಹ ಜಾಗ ಇದು ನಮ್ಮ ಒಮ್ಮೆ ನೀವು ಮಂಗಳೂರಿಗೆ ಕೊಟ್ಟೇ ಬಿಡ್ತೀರಿ ಅಂತ ಅಂದ್ರೆ ನಮ್ಮನ್ನ ಮಂಗಳೂರಿಗೆ ಸೇರಿಸ್ಬಿಡಿ. ನಮಗೆ ಅಲ್ಲಿ ಯಾವುದೇ ರೀತಿಯಿಂದ ಇವರಿಗೂ ಕೂಡ ಸಂಪರ್ಕ ಇಲ್ಲ. ನಮಗೆ ಬೆಂಗಳೂರಿನ ಸಂಪರ್ಕ ನಿಕಟವಾಗಿದೆ. ಎಲ್ಲ ಲಿಟಿಗೆಂಟ್ಸ್ ಎಲ್ಲ ಜನರಿಗೂ ಕೂಡ ಬೆಂಗಳೂರು ನಮಗೆ ವ್ಯಾವಹಾರಿಕವಾಗಿ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ನಮಗೆ ಬೆಂಗಳೂರಿಗೆ ಬಿಟ್ಟು, ಆದರೆ ಒಕ್ಕೂಟದಿಂದ ನಮ್ಮ ಡಿಮ್ಯಾಂಡ್ ಏನಿದೆ ಅಂತಂದ್ರೆ ಅದನ್ನ ನೀವು ಶಿವಮೊಗ್ಗಕ್ಕೆ ಕೊಡಬೇಕು ಅಂತಾದ್ರೆ ಯಾಕೆ ಮಂಗಳೂರು ಸರಿಯಲ್ಲ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ವೈಜ್ಞಾನಿಕವಾಗಿಯೂ ಕೂಡ ಅದು ಸರಿಯಾದ ನಿರ್ಧಾರ. ಕಾರಣ ಏನು? ಅವ್ರು ಯಾವ್ಯಾವ ಜಿಲ್ಲೆಗಳನ್ನ ಹೇಳ್ತಾರೆ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಇವು ಮೂರನ್ನು ಮಂಗಳೂರಿಗೆ ಕೊಡಬೇಕು. ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ
ಅಂತಕ್ಕಂಥ ವಿಚಾರವನ್ನು ನಾವು ಮೊದಲು ಭೌಗೋಳಿಕವಾಗಿ ಅರ್ಥ ಮಾಡ್ತೀವಿ. ಹಾಸನದಿಂದ ಹೋದ್ರೆ ನಿಮ್ಗೆ ಅಲ್ಲಿ ಶಿರಾಡಿ ಘಾಟ್, ಅದು ಇವತ್ತು ಮಳೆಗಾಲ ಶುರುವಾದ್ರೆ ಶಿರಾಡಿ ಘಾಟ್ ಕುಸಿದು ಬಿದ್ರೆ 6 ತಿಂಗಳ ಕಾಲ ರಸ್ತೆ ಮಾಡೋ ಕೆಲಸನೇ ಆಗ್ತದೆ. ಹೋಗಿ ನೀವು ಚಿಕ್ಕಮಗಳೂರು ಕಡೆಯಿಂದ ಹೋಗ್ತೀರಿ ಅಂತಂದ್ರೆ ಚಾರ್ಮಾಡಿ ಘಾಟಿ ಅದ್ರ ಕಥೆನೂ ಅದೇ. ನಮ್ಮ ಶಿವಮೊಗ್ಗದಿಂದ ಹೋಗೋದಾದ್ರೆ ನಮಗೂ ಆಗುಂಬೆ ಘಾಟಿಯಿಂದ ಹುಲಿಕಲ್ ಘಾಟಿ, ಮತ್ತೆ ರಸ್ತೆ ಕುಸಿದು ಜನ ತೀರ್ಕೊಂಡು ಮತ್ತೆ ರಸ್ತೆ ಮಾಡ್ತಾ ಇದೆ. ಹೋಗಿ ಸಂಚಾರ ವ್ಯವಸ್ಥೆಗೆ ಬಸ್ಸಿನ ವ್ಯವಸ್ಥೆ ನಮ್ಮ ಶಿವಮೊಗ್ಗದಿಂದನೇ ಹೇಳೋದಾದ್ರೆ ನೇರವಾಗಿ ಮಂಗಳೂರಿಗೆ ಶಿವಮೊಗ್ಗದಿಂದ ಬಸ್ಸಿನ ಸಂಪರ್ಕದ ಕೊರತೆ ಅತ್ಯಧಿಕವಾಗಿದೆ. ರೈಲ್ವೆ ಸಂಪರ್ಕ ಏನಾದ್ರು ಇದೆಯಾ ಕೇಳಿದ್ರೆ ಶಿವಮೊಗ್ಗದಿಂದ ರೈಲ್ವೆ ಸಂಪರ್ಕ ಮಂಗಳೂರಿಗೆ ಇಲ್ಲ, ಶಿವಮೊಗ್ಗದಿಂದ ಮಂಗಳೂರಿಗೆ ಫ್ಲೈಟ್ ಇಲ್ಲ. ಅಂದ್ರೆ ಜನ ಇನ್ನೂ ಪರದಾಡಬೇಕಾಗಿರ್ತಕ್ಕಂತಹ ಸ್ಥಿತಿಗೆ ನಾವು ಹೋಗ್ಬೇಕಾಗ್ತದೆ. ಈ ಕಾರಣದಿಂದ ನಾನು ಹೇಳ್ತಾ ಇರೋದು ಇದು ಅವೈಜ್ಞಾನಿಕ ನಿರ್ಧಾರ. ಆದ್ರಿಂದ ನೀವು ಮಂಗಳೂರಿಗೆ ಕೊಡಬೇಡಿ, ಕೊಡೋದಿದ್ರೆ ನೀವು ಅದನ್ನು ಸುತ್ತಮುತ್ತಲಿನ ಎಲ್ಲಾ